ಅರಣ್ಯಸಿದ್ದೇಶ್ವರ ದೇವಸ್ಥಾನದ ಪೂಜಾ ವ್ಯಾಜ್ಯ ಅಧಿಕಾರಿಗಳ ಮಧ್ಯಸ್ಥಿಕೆಯಿಂದ ಪೂಜೆಗೆ ಅವಕಾಶ. ರಾಯಬಾಗ ತಾಲೂಕಿನ ಸುಕ್ಷೇತ್ರ ಯಲ್ಪಾರಟ್ಟಿ ಗ್ರಾಮದ ಪ್ರಸಿದ್ಧ ಅರಣ್ಯಸಿದ್ದೇಶ್ವರ ದೇವಸ್ಥಾನದಲ್ಲಿ ದೇವರ ಪೂಜಾ ಹಕ್ಕು ಸಂಬಂಧ ಉಂಟಾಗಿದ್ದ ವ್ಯಾಜ್ಯವನ್ನು ಅಧಿಕಾರಿಗಳ ಮಧ್ಯಸ್ಥಿಕೆಯಿಂದ ತಾತ್ಕಾಲಿಕವಾಗಿ ಬಗೆಹರಿಸಿ ನಿಗದಿತ ಸರತಿಯಂತೆ ಪೂಜೆ ನೆರವೇರಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಯಲ್ಪಾರಟ್ಟಿ ಮತ್ತು ಕೆಮಲಾಪುರ ಊರುಗಳ ಏನು ಕೆಮಲಾಪುರ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಇದೆ. ಸುಮಾರು ವರ್ಷಗಳಿಂದ ದೇವಸ್ಥಾನದ ಪೂಜೆಗೋಸ್ಕರ ಪೂಜಾರಿಗಳಲ್ಲಿ ಇನ್ನೂ ಮೊನ್ನೆ ಸಿವಿಲ್ ನ್ಯಾಯಾಲಯದಲ್ಲಿ ಕೇಸ್ ನಡೆದಿದೆ. ಅದರ ಮಧ್ಯೆ 2025ನೇ ಇಸ್ವಿಯ ಮಾರ್ಚ್ ತಿಂಗಳಿನಲ್ಲಿ ಆಗಿನ ತಹಶೀಲ್ದಾರರು, PSI ಅವರು ಮತ್ತು ಎಲ್ಲ ಊರಿನ ಪಂಚರ ಸಮಕ್ಷಮ ಒಂದು ಮುಚ್ಚಳಿಕೆ ಪತ್ರ ಬರೆದುಕೊಡ್ತಾರೆ. ಆ ಮುಚ್ಚಳಿಕೆ ಪತ್ರದಲ್ಲಿ ಏನು ಬರೀತಾರೆ ಅಂದರೆ, ಏನು ಪೂಜಾರಿಗಳಿದ್ದಾರೆ 3 ಟೀಮ್ ಮಾಡಿ ಪ್ರತಿ 4 ತಿಂಗಳಿಗೊಮ್ಮೆ ಅವರು ಬದಲಾಗಬೇಕು. ಒಂದೊಂದು ಟೀಮಿಗೆ 4 ತಿಂಗಳಂತೆ ಪೂಜೆಯನ್ನು ಅವರು ನೇಮಿಸ್ಕೊಳ್ತಾರೆ. ಅದರಂತೆ 3ನೇ ಟೀಮ್ದವರು ಅವರು ನಿನ್ನೆ ಪೂಜೆ ಮುಗೀತು. ಅವರು 1ನೇ ಟೀಮ್ನವ್ರಿಗೆ ಪೂಜೆಯನ್ನು ಬಿಟ್ಟುಕೊಡ್ಬೇಕಾಗಿತ್ತು. ಬಟ್ ಅವರು ನಿನ್ನೆ ತಂಟೆ ತಕರಾರು ಮಾಡಿ ಪೂಜೆ ಬಿಟ್ಟು ಕೊಡಲಿಲ್ಲ. ಅವರು ಗಲಭೆ ಕೂಡ ಮಾಡಿದರು. ಸೊ ಇವತ್ತು ನಾವು PSI ಅವರು, ಇಲ್ಲಿ ಊರಿನ ಗೌಡರು, ಎಲ್ಲ ಕಮಿಟಿ ಅಧ್ಯಕ್ಷರು, ಮೆಂಬರ್ಸು ಮತ್ತು ಎಲ್ಲ ಈ ಊರಿನ ಪಂಚರು ಸೇರಿ ಏನು ಇವತ್ತು ಪೂಜೆ ಮಾಡ್ತಾಯಿದ್ರು 3ನೇ ಟೀಮ್ದವರು. ಅವರಿಂದ ನಾವು 1ನೇ ಟೀಮ್ದವ್ರಿಗೆ ದೇವಸ್ಥಾನದ ಬೀಗವನ್ನು ಇವತ್ತು ಇಸಿಕೊಟ್ಟು ದೇವಸ್ಥಾನದ ಪೂಜೆಯನ್ನು ಮಾಡಲಿಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ತೀವಿ. ಸರ್, ಒಬ್ಬರಿಗೆ ಎಷ್ಟು ತಿಂಗಳ ಅವಕಾಶ ಇದೆ? ಒಬ್ಬರಿಗೆ 4 ತಿಂಗಳು. ಯಾವ ಮಂತಿಂದ ಯಾವ ಮಂತ್ ಸರ್? ಅಂದರೆ ಇವತ್ತಿಂದ ಸ್ಟಾರ್ಟ್ ಆದರೆ 4 ತಿಂಗಳವರೆಗೆ. ಮತ್ತೊಬ್ಬರಿಗೆ ಅದ ನಂತರ 4 ತಿಂಗಳು. ಥ್ಯಾಂಕ್ ಯು. ಇನ್ನು ದೇವಸ್ಥಾನದ ಪೂಜಾ ಹಕ್ಕು ಒಡೆಯರ ಕುಟುಂಬದ 3 ಸಹೋದರರಿಗೆ ಸೇರಿದ್ದು. ಪ್ರತಿ 4 ತಿಂಗಳ ಸರದಿಯಂತೆ ಪೂಜೆ ನಡೆಸುವ ಪದ್ಧತಿ ಹಲವು ವರ್ಷಗಳಿಂದ ನಡೆದುಕೊಂಡು ಬರುತ್ತಿದೆ. ಆದರೆ ಈ ಬಾರಿ 3ನೇ ಸರತಿಯಲ್ಲಿದ್ದ ವ್ಯಕ್ತಿಯು ಮೊದಲನೇ ಸರತಿಯ ಆನಂದ ಶ್ರೀಮಂತ ಒಡೆಯರ್ ಮತ್ತು ಉದಯ್ ಕುಮಾರ್ ಮಾರುತಿ ಒಡೆಯರ್ ಎಂಬ ವ್ಯಕ್ತಿಗೆ ಪೂಜಾ ಹಕ್ಕು ಬಿಟ್ಟುಕೊಡಲು ಒಪ್ಪದ ಹಿನ್ನೆಲೆಯಲ್ಲಿ ವಿವಾದ ಉಂಟಾಗಿತ್ತು. ಇನ್ನು ವಿಷಯದ ಗಂಭೀರತೆಯನ್ನು ಅರಿತ ರಾಯಬಾಗ ತಹಶೀಲ್ದಾರ್ ಮಹಾದೇವ ಸನ್ಮುರಿ ಹಾಗೂ ಹಾರೋಗಿರಿ ಪೊಲೀಸ್ ಠಾಣೆಯ PSI ಮಾಳಪ್ಪ ಪೂಜಾರ್ ಅವರ ನೇತೃತ್ವದಲ್ಲಿ 2 ಪಕ್ಷಗಳೊಂದಿಗೆ ಮಾತುಕತೆ ನಡೆಸಲಾಯಿತು. 3ನೇ ವ್ಯಕ್ತಿಗೆ ಕಾನೂನು ಹಾಗೂ ಸಂಪ್ರದಾಯದ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಮೊದಲನೇ ವ್ಯಕ್ತಿಗೆ ನಿಗದಿತ ಸರತಿಯಂತೆ ಪೂಜೆ ನೆರವೇರಿಸಲು ಅನುಕೂಲ ಕಲ್ಪಿಸಲಾಯಿತು. ಇನ್ನು ದೇವಸ್ಥಾನದ ಪೂಜಾ ಹಕ್ಕು ಸಂಬಂಧಿಸಿದ ವ್ಯಾಜ್ಯ ಈಗಾಗಲೇ ನ್ಯಾಯಾಲಯದ ಮೆಟ್ಟಿಲೇರಿದ್ದು ಅಂತಿಮ ತೀರ್ಪು ಬರುವವರೆಗೆ ಶಾಂತಿ, ಕಾನೂನು, ಸುವ್ಯವಸ್ಥೆ ಹಾಗೂ ಸಂಪ್ರದಾಯಕ್ಕೆ ಧಕ್ಕೆಯಾಗದಂತೆ ನಡೆದುಕೊಳ್ಳುವಂತೆ ಅಧಿಕಾರಿಗಳು ಸಂಬಂಧಪಟ್ಟವರಿಗೆ ಸೂಚನೆಯನ್ನು ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷರಾದ ಅಮಿತ್ ಕವಟ್ಕೊಪ್ಪ, ಸುನಿಲ್ ಗೌಡ ಪಾಟೀಲ್, ಮಹಾದೇವ್ ತೆರದಾಳ್, ಅಶೋಕ ಗೊಡೋಡ್ಗಿ, ಇನ್ನು ಹಲವಾರು ಟ್ರಸ್ಟ್ ಸಮಿತಿಯ ಸದಸ್ಯರು ಹಾಗೂ ದೇವಸ್ಥಾನದ ಸಕಲ ಸದ್ಭಕ್ತರು ಉಪಸ್ಥಿತರಿದ್ದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.